ಈ ಒಬ್ಬ ಕಾಂಗ್ರೆಸ್ ಎಂಪಿ ಆಗಿದ್ರ, ಬೇರೆ ಪಕ್ಷದ ಎಂಪಿ ಆಗಿದ್ರ, ಅದರಾಗ ಮತ್ತು ವಿಶೇಷವಾಗಿ ಮುಸ್ಲಿಂ ಎಂಪಿ ಆಗಿದ್ರ ಈ ದೇಶದಲ್ಲಿ ಪರಿಸ್ಥಿತಿ ಏನಿರ್ತಿತ್ತು ಇವತ್ತು ಮಾಧ್ಯಮಗಳಾಗಲಿ, ರಾಜಕಾರಣಿಗಳಾಗಲಿ, ಬಿಜೆಪಿಯವರಾಗಲಿ, ಇವತ್ತು ಪ್ರಧಾನಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ ಏನ್ ಮಾಡ್ತಿದ್ರು? ಇವತ್ತು ನಿವೃತ್ತಿ ಹೊಂದಿದ್ರು ಸಹಿತ ರಾಷ್ಟ್ರೀಯ ಭದ್ರತೆಗೆ ಇವರೇ ಸಮರ್ಥರು ಅಂತ ಹೇಳಿ ನೇಮಿಸಿಕೊಂಡಂತ ಅಜಿತ್ ದೋವಲ್ ಎಲ್ಲಿದಾರ? ನಾಪತ್ತಿದಾರ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅವರು. ಕೋಟಿ ಕೋಟಿ ಖರ್ಚು ಮಾಡಿ ಸರ್ಕಾರ ಇಟ್ಕೊಂಡಿದೆ ಅವರಿಗೆ. ಎಲ್ಲಿದ್ದಾರೆ ಅವರು? 7-8 ತಿಂಗಳಿಗೆ, ವರ್ಷನಲ್ಲಿ ಇದಿಡೀ ದೇಶದ ತುಂಬಾ ಛಾಪ ಹೊಡೆದು ಮುಸ್ಲಿಂ ಹುಡುಗರನ್ನ ಅರೆಸ್ಟ್ ಮಾಡೋದಂತ NIA ಎಲ್ಲಿದೆ? 2 ವರ್ಷಗಟ್ಟಲೆ NIA ಇವರು ಸಂಘಟನೆ ಮಾಡಿದ್ದಾರೆ, 2 ವರ್ಷಗಟ್ಟಲೆ ಪ್ಲಾನ್ ಮಾಡಿದ್ದಾರೆ. ಅವಾಗ NIA ಏನ್ ಮಾಡ್ತಿತ್ತು? NIA ಇರೋದು ಕೇವಲ ಮುಸ್ಲಿಮರ ಮೇಲೆ, ಹಿಂದುಳಿದವರ ಮೇಲೆ, ದಲಿತರ ಮೇಲೆ ದಾಳಿ ಮಾಡಕ? ಗುಪ್ತದಳ ಏನಾಯ್ತು? ತನಿಖಾ ಸಂಸ್ಥೆಗಳು ಏನಾದವು? ಯಾರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಆಮೇಲೆ ಇವರಲ್ಲಿ ಒಳಗೆ ಹೋಗಿ ಇಟ್ಟೆಲ್ಲ ದಾಂಧಲಿ ಮಾಡಿದ್ಮೇಲೆ ದುಷ್ಕರ್ಮಿಗಳಾಗ್ಬಿಟ್ಟಿದ್ರು, ಉಗ್ರವಾದಿಗಳಾಗಿಲ್ಲ. ಉಳಿದವ್ರು ಮಾಡಿದ್ರೆ ಉಗ್ರವಾದಿಗಳಾಗ್ತಿದ್ರು, ದುಷ್ಕರ್ಮಿಗಳಂತ. ಉಗ್ರವಾದ ಹೋಯ್ತು, ಹಣೆಪಟ್ಟು ಹೋಗ್ಬಿಡ್ತದ. ಮುಸ್ಲಿಮರು ಇದ್ರೆ ಮಾತ್ರ ಉಗ್ರವಾದ. ಇವ್ರು ಯಾರು ಇದ್ರೆ ಉಗ್ರವಾದ ಆಗುದಿಲ್ಲ. ಇವ್ರು ಉಗ್ರವಾದಿಗಳೇ. ಇವ್ರ ಹಿನ್ನೆಲೆ ಯಾರು? ಇವ್ರು ಯಾವ ಸಂಘಟನೆಯಿಂದ ಬಂದ್ರು? ಇವ್ರು ಯಾರು ಬೆಳೆಸೋದ್ರು? ಇವ್ರು ಯಾವ ಸಂಘಟನೆ ಸೇರಿದವರು? ಇವತ್ತಿನ ತನ ಯಾರು ಮಾತಾಡಕ್ ತಯಾರಿಲ್ಲ, ಯಾವುದೇ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ಲಿಕ್ಕೆ ತಯಾರಿಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಲೆ ಕೆಲವು ಮಾಧ್ಯಮಗಳಂತೂ ನಿರ್ಣಯನೇ ತಗೊಂಡ್ಬಿಡ್ತಿದ್ರು, ಯಾರು ಮಾಡಿದಾರೆ, ಏನು, ಅವ್ರಿಗೇನು ಶಿಕ್ಷೆ ಆಗಬೇಕು ಎಲ್ಲ ಅಲ್ಲಿವರೆಗೂ ಹೋಗಿ ಮುಟ್ಟಿಬಿಡ್ತಿದ್ರು ಇವರು. ಕೆಲವು ಮಾಧ್ಯಮಗಳಂತೂ ಗುತ್ತಿಗೆ ಹೇಳ್ದಂಗೆ ಮಾಡ್ತಿದ್ರು. ಇವತ್ತು ಇದೆಲ್ಲ ನೋಡಿದ್ರೆ ನಾಚಿಕೆ ಆಗ್ತದೆ ನಮಗೆ. ಈ ತರ ದೇಶದಲ್ಲಿ ಪರಿಸ್ಥಿತಿ ಇದಾಗಿದೆಯಲ್ಲಪ್ಪ ಅಂತ. ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ಏನು ಜವಾಬ್ದಾರಿ ಇಲ್ಲದೆ ಮಾತಾಡ್ತಾರೆ. ಆ ಬಿಜೆಪಿಯ ಅದಕ್ಕೊಂದು ವಾಟ್ಸಾಪ್ ಯೂನಿವರ್ಸಿಟಿ ಅಂತ ಹೆಸರಿಟ್ಟಿದ್ದಾರೆ. ಯೂನಿವರ್ಸಿಟಿ ಅರ್ಥನೇ ಗೊತ್ತಿದೆ ಇವರಿಗೆ, ವಿಶ್ವವಿದ್ಯಾಲಯ. ಅಜಿತ್ ಮಾಳವ್ಯ ಹೇಳ್ತಾನೆ ಇದು ಕಾಂಗ್ರೆಸ್ ದವ್ರ ಕೃತ್ಯ ಅಂತ. ಕಾಂಗ್ರೆಸ್ ದವ್ರ ಕರ್ತಿದ್ರೆ ಕ್ರಮ ತಗೊಳ್ಳಿ, ಎನ್ಕ್ವೈರಿ ಮಾಡಿ ಹೊರಗೆ ಹಾಕಿ ಏನೇನಿದೆ ಅವ್ರದೆಲ್ಲ ಹಿನ್ನೆಲೆ ತೆಗಿರಿ. ಅವ್ರ 6 ಜನ ಏನಿದ್ದಾರೆ, ಎಲ್ಲಿಯವ್ರು ಬಂದಾರ ದೂರ ಹೇಳ್ರಿ. ಅಷ್ಟು ಕೇವಲ ಫೇಸ್ಬುಕ್ ದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಜವಾಬ್ದಾರಿ ಮುಗಿತಾ ನಿಮ್ದು? ಈ ಸುಳ್ಳು ಹೇಳೋದು, ಭ್ರಷ್ಟಾಚಾರ ಮಾಡೋದು ಇದೇ ನಿಮ್ ಕೆಲಸ. शहर इंडी में टीपू सुल्तान सर्कल के अग्रखेड़ कॉम्प्लेक्स में मौजूद रॉयल इलेक्ट्रिक एंड प्लम्बिंग शॉप, जिसकी कुछ दिनों पहले ही MLA यशवंत राय गौड़ा पाटिल के हाथों ओपनिंग हो चुकी है। इस शॉप में आपको प्लम्बिंग का हर सामान जैसे PVC पाइप, नल, एल्बोज, टीज, क्लिप्स, कपलर, वॉल, सॉल्वेंट वगैरह वगैरह बहुत कुछ मिलेगा। और साथ ही आपको इलेक्ट्रिक के सभी सामान यहाँ मिलेंगे, जैसे वायर्स, हर तरह के लाइट्स, बोर्ड्स, बटन्स वगैरह वगैरह। और साथ ही एक से बढ़कर एक झूमर इस शॉप में आपको मिलेंगे। तो आप इलेक्ट्रिक या प्लम्बिंग का सामान चाहिए तो फौरन विजिट करें रॉयल इलेक्ट्रिक एंड प्लम्बिंग शॉप पर। कांटेक्ट करें अनवर इनामदार से 9741363444 9035023086 पर। शहर इंडी के रेलवे स्टेशन के करीब ब्रिज के बाजू ही मौजूद एक खूबसूरत डायमंड फंक्शन हॉल, जहां आप शादी, मंगनी, वलीमा और दूसरे कई फंक्शंस कर सकते हैं। इस फंक्शन हॉल में आपको पार्किंग की सहूलत, हैंड वॉश और सभी टाइप के बर्तन की सहूलत, औरतों और मर्दों के लिए अलग अलग बाथरूम का इंतजाम, खाने और पकाने के लिए बहुत ही अच्छा इंतजाम किया गया है। और साथ ही इस फंक्शन हॉल में आप जितना बड़ा डेकोरेशन करना चाहते हैं कर सकते हैं, और जितना बड़ा प्रोग्राम करना चाहें कर सकते हैं, क्योंकि इस फंक्शन हॉल में आपको बहुत बड़ा स्पेस रखा गया है। तो कोई भी प्रोग्राम हो, फौरन डायमंड फंक्शन हॉल आपके लिए तैयार है। राब्ता करने के लिए इस नंबर पर फोन कर सकते हैं। DA उस्ताद
701934259094814321110।